Fifth Standard Environmental Studies, Lesson 6, Air. ಅಧ್ಯಾಯ 6, ವಾಯು. ಏರ್ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಈ ಪಾಠದ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ವಿವಿಧ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗೆ ಕೇಳಲಾದಂತಹ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆಗಳು ಬೇಕಂದ್ರೆ ಒಂದ್ಸರಿ ನೋಡ್ಕೊಂಡ್ ನೋಡ್ರಿ. ಡ್ಯಾಶ್ ಈಸ್ ಪ್ರೆಸೆಂಟ್ ಇನ್ ದ ಲಾರ್ಜೆಸ್ಟ್ ವಾಲ್ಯೂಮ್ ಇನ್ ಏರ್. ಈ ತರ ಪ್ರಶ್ನೆ ಕೇಳ್ತಾರ. ಗೊತ್ತಿದ್ರ ಕಮೆಂಟ್ ಮಾಡ್ರಿ ಆನ್ಸರ್. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಡ್ಯಾಶ್. ನೆಕ್ಸ್ಟ್ ನೋಡ್ರಿ. ಹೌ ಮೆನಿ ಟೈಮ್ಸ್ ಅ ಹೆಲ್ದಿ ಹ್ಯೂಮನ್ ಬೀಯಿಂಗ್ ರೆಸ್ಪಿರೇಟ್ ಇನ್ ಅ ಮಿನಿಟ್. ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ. ಉಸಿರಾಟಕ್ಕೆ ಸಂಬಂಧಪಟ್ಟೈತೆ ಅಂತ ತಗೊಂಡೇನೆ ನಾನು. ಈ ತರಹದ ಪ್ರಶ್ನೆಗಳನ್ನ ಕೇಳ್ತಾರೆ ನಿಮ್ಮ ಪ್ರವೇಶ ಪರೀಕ್ಷೆಯಲ್ಲಿ. ವಿದ್ಯಾರ್ಥಿಗಳಿಗೆ ಶಿಕ್ಷಕರು ನೋಡ್ತಾ ಇದ್ರೆ ಈ ರೀತಿ ಕೇಳ್ತಾರ ಅಂತ ಹೇಳ್ರಿ. ಅವ್ರಿಗೆ ನೋಟ್ ಮಾಡ್ಕೊಳಕ್ ಹೇಳಿರಿ, ಯೂಸ್ ಆಗುತ್ತ. ಪೇರೆಂಟ್ಸ್ ಈ ತರದ ಹೆಚ್ಚು ಪ್ರಶ್ನೆಗಳನ್ನ ಅವ್ರಿಗೆ ನೀವೇ ಪ್ರಿಪೇರ್ ಮಾಡಿ ಟೆಸ್ಟ್ ಕಂಡಕ್ಟ್ ಮಾಡಾಕ ಟ್ರೈ ಮಾಡ್ರಿ. ಲೆಸನ್ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವಿನ್ನು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಲೆಟ್ ಅಸ್ ಸ್ಟಾರ್ಟ್. ಏರ್ ಈಸ್ ಒನ್ ಆಫ್ ದ ನ್ಯಾಚುರಲ್ ರಿಸೋರ್ಸಸ್. ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ, ರಿನ್ಯೂವಬಲ್ ರಿಸೋರ್ಸಸ್, ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಬಗ್ಗೆ ನೋಡಿದ್ವಿ. ಈ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿವಿ. ಅದನ್ನ ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡ್ಕೊಳ್ಳಿ. Earth is surrounded by layer of air is called atmosphere. ಭೂಮಿಯು ನಮ್ಮ ಸುತ್ತ ಭೂಮಿಯು ವಾಯುವಿನಿಂದ ಹರಡಿಕೊಂಡೈತಿ. ಅದಕ್ಕೆ ವಾಯುಗೋಳ ಅಂತ ಕರೀತಾರ. ಏರ್ ಬೀಯಿಂಗ್ ಅ ಮಿಕ್ಸ್ಚರ್ ಆಫ್ ಮೆನಿ ಗ್ಯಾಸಸ್. ಇದು ವಾಯುವು ಹಲವಾರು ಅನಿಲಗಳ ಮಿಶ್ರಣವಾಗಿದೆ. ಈಸ್ ವೆರಿ ಎಸೆನ್ಸಿಯಲ್ ಫಾರ್ ಸಸ್ಟೇನಿಂಗ್ ದ ಲೈಫ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್. ಈ ವಾಯುವು ಉಸಿರಾಟಕ್ಕೆ ಅಂದ್ರೆ ವಾಯುವು ಜೀವಿಗಳು, ಪ್ರಾಣಿಗಳು ಮತ್ತು ಸಸ್ಯಗಳು ಬದುಕುಳಿಯಲು ಅತ್ಯಂತ ಅವಶ್ಯಕವಾಗಿದೆ. ನೀರು, ಆಹಾರ ಇಲ್ದ ಬದುಕಬಹುದು. ಗಾಳಿ ಇಲ್ದ, ವಾಯು ಇಲ್ದ ಬದುಕ್ತಿವಿ ಅಂತಂದ್ರೆ ಸಾಧ್ಯನೇ ಇಲ್ಲ, ಅಸಾಧ್ಯ. ದೊಡ್ಡ ದೊಡ್ಡ ಮಹಾತ್ಮರು ಅದು ಸಿದ್ಧಿ ಸಮಾಧಿ ಅಂತ ಏನೋ ಹೋಗ್ತಾರ. ನಾರ್ಮಲ್ ಪರ್ಸನ್ಸ್ಗೆ ಬಹಳ ಕಷ್ಟ. ನೆಕ್ಸ್ಟ್, ಏರ್ ಈಸ್ ನಾಟ್ ವಿಸಿಬಲ್. ಗಾಳಿ, ವಾಯು ಕಣ್ಣಿಗೆ ಕಾಣುವುದಿಲ್ಲ. ಬಟ್ ಇಟ್ಸ್ ಪ್ರೆಸೆನ್ಸ್ ಕ್ಯಾನ್ ಫೆಲ್ಟ್. ಆದರೆ ಅದರ ಇರುವಿಕೆಯನ್ನ ನಾವು ಅನುಭವಿಸುತ್ತೇವೆ. ಹೌ ಡು ಯು ನೋ ದಟ್ ಏರ್ ಈಸ್ ಇನ್ ಯುವರ್ ಸರೌಂಡಿಂಗ್. ನಿಮಗೆ ನಿಮ್ಮ ಸುತ್ತಮುತ್ತ ಗಾಳಿ ಇದೆ ಎಂದು ಹೇಗೆ ಗೊತ್ತಾಗುತ್ತದೆ? ರೈಟ್ 3 ಎಕ್ಸ್ಪೀರಿಯನ್ಸ್ ಅಬೌಟ್ ಇಟ್. ಅದರ ಬಗ್ಗೆ ಒಂದು 3 ಅನುಭವಗಳನ್ನ ಹಂಚಿಕೊಳ್ಳಿ ಅಂತ ಹೇಳ್ಯಾರ. ನೋಡ್ರಿ ಯಾವ ತರ ಅಂದ್ರ, ವಿ ಕ್ಯಾನ್ ಫೀಲ್ ಏರ್ when it blows on our face. ಗಾಳಿ ನಮ್ಮ ಮುಖಕ್ಕೆ ತಾಕಿದಾಗ ನಮ್ಗೆ ಅನುಭವ ಆಗುತ್ತ. ನೆಕ್ಸ್ಟ್, ಲೀವ್ಸ್ 1, 2 ನೋಡ್ರಿ. ಲೀವ್ಸ್ ಅಂಡ್ ಬ್ರಾಂಚಸ್ ಮೂವ್ when the wind blows. ಎಲೆಗಳು ಮತ್ತ ಟೊಂಗೆಗಳು ಅಲ್ಗಾಡ್ತಾವ ಗಾಳಿ ಬಿಟ್ಟಾಗ. A fan produce moving air which we can feel. ಓಕೆ, ಫ್ಯಾನ್ ಗಾಳಿ ತಿರುಗ್ತಂದ್ರ ಅವಾಗನು ಫೀಲ್ ಆಗುತ್ತ. Balloon and tire become inflated when filled with air. We need air for breathing and living. ಇದು ಗಾಳಿ ಏರುವಿಕೆಯನ್ನ ತೋರುತ್ತ. ಅವ್ರು 3 ಹೇಳಿದ್ರು, ನಾವು ಒಂದ್ 5-6 ಬರ್ತೀವಿ. 5. Now this, we use oxygen in air for respiration. We use oxygen in air for respiration. ಅದಕ್ಕ ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ಯಾರ. We cannot live without respiration.
In the same way, animals and plants also need oxygen for respiration. Okay. Oxygen is necessary for fuel to burn. ಬೆಂಕಿ ಉರಿಯಲು ಆಮ್ಲಜನಕ ಬೇಕು. Apart from this, there are many more uses of oxygen. Apart from this, there are many more uses of air. ವಾಯುವಿನ ಇವುಗಳನ್ನ ಬಿಟ್ಟು ಸಹ ವಾಯುವಿನ ಅನೇಕ ಉಪಯೋಗಗಳದವು. ಯು ವಿಲ್ ಲರ್ನ್ ಅಬೌಟ್ ದೀಸ್ ಇನ್ ನೆಕ್ಸ್ಟ್ ಕ್ಲಾಸಸ್. ಅದರ ಬಗ್ಗೆ ಮುಂದಿನ ತರಗತಿಯಲ್ಲಿ ನೀವು ಕಲಿತೀರಿ ಅಂತ ಹೇಳ್ಯಾರ. ಈಗ ನಮ್ಗ ಉಸಿರಾಡಲು ಗಾಳಿ ಬೇಕು ಅಂತ ನೋಡ್ಕೊಂಡ್ರಲ್ವಾ, ಉಸಿರಾಡಲು ಗಾಳಿ ಬೇಕು ಅಂತ ಗೊತ್ತಾಯ್ತು. ಅದೇ ಇದ್ರ ಮೇಲೆ ಕ್ವಶನ್ ಕೇಳ್ಯಾರ ನೋಡ್ರಿ. ಹೌ ಮೆನಿ ಟೈಮ್ಸ್ ಅ ಹೆಲ್ದಿ ಹ್ಯೂಮನ್ ಬೀಯಿಂಗ್ ರೆಸ್ಪಿರೇಟ್ ಇನ್ ಅ ಮಿನಿಟ್? ಒಂದು ನಿಮಿಷದಲ್ಲಿ ಒಬ್ಬ ಸಾಮಾನ್ಯ ಆರೋಗ್ಯವಂತ ಮನುಷ್ಯ ಎಷ್ಟು ಬಾರಿ ಉಸಿರಾಡುತ್ತಾನೆ? 72 ಟೈಮ್ಸ್. ಇದಕ್ಕೆ ಆನ್ಸರ್ 2 ನೋಡ್ರಿ. ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆ ಇದು. ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ? 72 ಬಾರಿ. ಚೆನ್ನಾಗಿದೆ. ನೆಕ್ಸ್ಟ್, ಏರ್ ಈಸ್ ಅ ಮಿಕ್ಸ್ಚರ್ ಆಫ್. ಇದ್ರ ಮೇಲೆ ಪ್ರಶ್ನೆ ಐತಿ. ಇವು ಇಂಪಾರ್ಟೆಂಟ್ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಈ ವರ್ಷ ಮೇ ಬಿ ಬೇರೆ ತರ ಕೇಳ್ಬೋದು ಪ್ರಶ್ನೆ, ಅದಕ್ಕೆ ಇದನ್ನ ನೆನ್ಪಿಟ್ಕೊಳ್ರಿ. ಏರ್ ಈಸ್ ಅ ಮಿಕ್ಸ್ಚರ್ ಆಫ್ ನೈಟ್ರೋಜನ್ 78% ಇರ್ತದ, ಆಕ್ಸಿಜನ್ 21%, ಕಾರ್ಬನ್ ಡೈಆಕ್ಸೈಡ್ 0.004%, water vapor, noble gas and dust particle. ನೈಟ್ರೋಜನ್ 78, ಆಮ್ಲಜನಕ 21, ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಅಂತಾನೆ ಹೇಳ್ತಾರ, ಅದು 0.04%, ವಾಟರ್ ವೇಪರ್ ನೀರಾವಿ, ನೋಬಲ್ ಗ್ಯಾಸಸ್ ಜಡ ಅನಿಲಗಳು ಅಂತ ಹೇಳ್ತಾರ, ಅದಕ್ಕೆ ರಾಜ ಅನಿಲಗಳು ಅಂತಾನೆ ಹೇಳ್ತಾರ, ಜಡ ಅನಿಲಗಳು ಅಂತ ಹೇಳ್ತಾರ, ಇನರ್ಟ್ ಗ್ಯಾಸಸ್ ಅಂತ ಹೇಳ್ತಾರ. ಅವು ಎಷ್ಟದವು? ಎಲ್ಲಾ ಸೇರಿ ನೋಬಲ್ ಗ್ಯಾಸ್, ಡಸ್ಟ್ ಪಾರ್ಟಿಕಲ್ ಎಲ್ಲಾ ಸೇರಿ 0.96% ಐತಿ. ಇವೆಲ್ಲ ಸೇರಿ ಏರ್ ಆಗಿದೆ. ಓಕೆ, ಅತಿ ಹೆಚ್ಚು ಎಷ್ಟು ಐತಿ ಹಂಗಂದ್ರ ನೈಟ್ರೋಜನ್. ಆಕ್ಸಿಜನ್ 21% ಐತಿ. ಇಲ್ಲಿ ನೋಡ್ರಿ, ನೈಟ್ರೋಜನ್ 78%, ಆಕ್ಸಿಜನ್ 21%. ನೆಕ್ಸ್ಟ್, ವಾಟರ್ ವೇಪರ್, ನೋಬಲ್ ಗ್ಯಾಸ್ ಅಂಡ್ ಡಸ್ಟ್ ಪಾರ್ಟಿಕಲ್ 0.96%. ಕಾರ್ಬನ್ ಡೈಆಕ್ಸೈಡ್ ಇಲ್ಲಿದೆ ನೋಡ್ರಿ 0.04%. Study the composition of air in the picture and answer the following question. Which gas is the major component of air? Nitrogen gas. Major component of nitrogen gas. Nitrogen gas is the major component of air. Okay. What percent of gas required for our respiration is present in the air? 21%. 21% ಐತವ. Oxygen 21% ಇದೆ ಅಲ್ವಾ? What is the normal percentage of carbon dioxide in air? 0.04% ಇದೆ. What is the least component present in air? ಕಾರ್ಬನ್ ಡೈಆಕ್ಸೈಡ್ ಇದ ಕಡಿಮೆ ಐತಲ್ವಾ? ಕಾರ್ಬನ್ ಡೈಆಕ್ಸೈಡ್ ಲೀಸ್ಟ್ ಕಾಂಪೋನೆಂಟ್ ಇರೋದು ಕಾರ್ಬನ್ ಡೈಆಕ್ಸೈಡ್. Carbon dioxide is the least component present in air. Do this. ಇದರಲ್ಲಿ ಒಂದು ಪ್ರಯೋಗ ಐತಿ, ಸಿಂಪಲ್ ಇದೆ, ಮಾಡ್ರಿ.
ವಾಟ್ ಹ್ಯಾಪನ್ ವೆನ್ ಟೈರ್ ಆಫ್ ವೆಹಿಕಲ್ ಗೆಟ್ಸ್ ಪಂಕ್ಚರ್ಡ್? ಅಲ್ಲೇ ಏರ್ ಹೋಗ್ಬಿಡುತ್ತ, ಈ ತರ ಆಗತ್ತ. ನೆಕ್ಸ್ಟ್, ವಾಟ್ ಈಸ್ ಬೀಯಿಂಗ್ ಡನ್ ಹಿಯರ್ ಟು inflame fire in the oven? What do you learn from this right here? Air is needed to burn. ಇದರ್ಲಿಂತ ಏನ್ ಮಾಡ್ತೀವಿ? Air is necessary. ಏರ್ ಅನ್ನೋದಕ್ಕಿಂತ ಇಲ್ಲಿ ಆಕ್ಸಿಜನ್ ಇಲ್ಲಿ ಏನು? ಆಕ್ಸಿಜನ್ ಈಸ್ ನೆಸಸರಿ ಟು ಬರ್ನ್ ಆಬ್ಜೆಕ್ಟ್ಸ್. ವಸ್ತುಗಳು ಉರಿಯಲು ಆಕ್ಸಿಜನ್ ಬೇಕು ಅಂತ ಗೊತ್ತಾಗತ್ತಷ್ಟೇ. ನೆಕ್ಸ್ಟ್, ಮ್ಯಾಚ್ ಬೈ ಡ್ರಾಯಿಂಗ್ ಲೈನ್. ಇಲ್ಲಿ ನೋಡ್ರಿ, ಇವರು ಊಬ್ತಾ ಇದ್ದಾರೆ. ಏರ್ ಹೆಲ್ಪ್ಸ್ ಥಿಂಗ್ಸ್ ಬರ್ನ್. ಇದು ಏರ್ ಆಕ್ಯುಪೈಸ್ ಸ್ಪೇಸ್. ನೆಕ್ಸ್ಟ್, ಏರ್ ಹ್ಯಾಸ್ ವೇಟ್. ಇದನ್ನೆಲ್ಲ ಹಾಕ್ತಿವಿ? ಏರ್ ಹ್ಯಾಸ್ ವೇಟ್ ಅನ್ನೋದನ್ನ ಇಲ್ಲಿ ಹಾಕ್ತಿವಿ. ಏರ್ ಹ್ಯಾಸ್ ವೇಟ್. ಓಕೆ, ಏರ್ ಹ್ಯಾಸ್ ವೇಟ್ ಇದಾಯ್ತಾ? ಇಲ್ಲಿ ಊಬ್ತಾ ಇದ್ದಾರೆ ಅಂದ್ರ ಏರ್ ಹೆಲ್ಪ್ಸ್ ಥಿಂಗ್ಸ್ ಬರ್ನ್, ಅದಕ್ ಬೇಕದು. ಏರ್ ಹೆಲ್ಪ್ಸ್ ಥಿಂಗ್ಸ್ ಬರ್ನ್. ಇದಕ್ಕ ಸರಿನಾ? ನೆಕ್ಸ್ಟ್, ಇಲ್ಲೇ ಏರ್ ಆಕ್ಯುಪೈ ಸ್ಪೇಸ್. ಇಲ್ಲೇ ಇದು ಉಬ್ಬೈತಲ್ಲ, ಏರ್ ಆಕ್ಯುಪೈ ಸ್ಪೇಸ್ ಅಂತ ಹೇಳ್ತೀವಿ. ಸಿಂಪಲ್ ಇದೆ. ನೆಕ್ಸ್ಟ್, you will know more about use of wind energy in the unit amazing energy. ಮುಂದಿನ ಪಾಠದಲ್ಲಿ, ವಿಸ್ಮಯ ಶಕ್ತಿ ಪಾಠದಲ್ಲಿ, ಇನ್ನೂ ಗಾಳಿಯ ಬಗ್ಗೆ ಹೆಚ್ಚಿನದಾಗಿ ಕಲಿತೀರಿ. ಮೂವಿಂಗ್ ಏರ್ ಈಸ್ ಕಾಲ್ಡ್ ವಿಂಡ್. ನಿಮ್ಗ ಈಗ ಗೊತ್ತಿರಲಿ, ಚಲಿಸುವ ವಾಯುವನ್ನ ಗಾಳಿ ಅಂತ ಹೇಳ್ತಾರ. ವಾಯು ಚಲಿಸಲು ಪ್ರಾರಂಭವಾದಾಗ ಅದನ್ನ ಗಾಳಿ ಅಂತ ಹೇಳ್ತಾರ. ನಾವು ಸಾಮಾನ್ಯವಾಗಿ ಏರ್ಗೂ ಗಾಳಿ ಅಂತಾನೆ ಹೇಳ್ತಿದ್ವಿ ಅಲ್ವಾ? ಗಾಳಿ ಅಂತಂದ್ರ ಈ ತರ ಐತ್ ನೋಡ್ರಿ. ವಿಂಡ್ ಹ್ಯಾಸ್ ಅನಾರ್ಮಸ್ ಎನರ್ಜಿ. ಚಲಿಸುವ ಗಾಳಿಗೆ ಅಪಾರ ಶಕ್ತಿ ಇದೆ. ಅದಕ್ಕಾಗಿ ಅದರಿಂದ ವಿದ್ಯುತ್ತನ್ನ ಉಪಯೋಗ ಜನರೇಟ್ ಮಾಡ್ತಾರ. ವಿದ್ಯುತ್ ಶಕ್ತಿಯನ್ನ, ಎಲೆಕ್ಟ್ರಿಕ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತಾರ. ವಾಟ್ ಯು ಲರ್ನ್ ಫ್ರಮ್ these incident? Roof of houses are carried away by strong wind. ಜೋರಾಗಿ ಬೀಸಿದ ಗಾಳಿಯಿಂದ ಮನೆಯ ಚಾವಣಿಗಳು ಹಾರಿ ಹೋಗಿವೆ. ಗಾಳಿ ಇದೆ ಅಂತ ಪ್ರೆಸೆನ್ಸ್ ಆಫ್ ಏರ್ ಗೊತ್ತಾಗ್ತಾ ಇದೆ. ಪ್ರೆಸೆನ್ಸ್ ಆಫ್ ಏರ್, ಎನರ್ಜಿ ಐತಿ, ಗಾಳಿಗೆ ಎನರ್ಜಿ ಐತಿ ಅಂತ ಗೊತ್ತಾಗ್ತಾ ಇದೆ. While walking on a street, sometimes we feel the wind pushing us. ಅಲ್ಲಿನೂ ನಮ್ ಗಾಳಿಗೆ ಶಕ್ತಿ ಐತಿ ಅಂತ ಗೊತ್ತಾಗತ್ತ. ರಸ್ತೆಯಲ್ಲಿ ನಾವು ನಡೆಯುವಾಗ ಗಾಳಿ ಜೋರಾಗಿ ಬೀಸಿ ಹಿಂದಕ್ಕೆ ತಳಿದಂತೆ ಅನುಭವ ಆಗುತ್ತ ಅಂದ್ರ ಗಾಳಿಗೆ ಶಕ್ತಿ ಐತಿ. ಕ್ಲಾತ್ hung out to a dry will flutter when the wind blows. ಒಣಗಲು ಹಾಕಿದ ಬಟ್ಟೆಗಳು ಗಾಳಿ ಬೀಸುವಾಗ ಹಿಂದಕ್ಕೆ ಮುಂದಕ್ಕೆ ಹಾರುತ್ತವೆ. A vehicle cannot move if the air inside the tire comes out. ಚಕ್ರದೊಳಗ ಟ್ಯೂಬ್ ನಲ್ಲಿರುವ ಗಾಳಿ ಹೊರಗೆ ಹೋದರೆ ವಾಹನ ಮುಂದಕ್ಕೆ ಚಲಿಸುವುದಿಲ್ಲ. ಮುಂದಕ್ಕೆ ಚಲಿಸ್ತ ಅಂದ್ರ ಹಂಗ ಚಲಿಸಿದ್ರಿ ಹೋಗಿ ಎಲ್ಲಾರ ತಕ್ಕನೆ ಹಾಕತ್ತ. ಕೋಕೋನಟ್ ಟ್ರೀ ಸ್ವಿಂಗ್ ಇನ್ ಅ ಸ್ಟ್ರಾಂಗ್ ವಿಂಡ್. ಗಾಳಿಯ ರಭಸಕ್ಕೆ ತೆಂಗಿನ ಮರಗಳು ತೂಗುತ್ತವೆ. ತೆಂಗಿನ ಮರಗಳು ಅಷ್ಟ ಅಲ್ಲ, ಎಲ್ಲಾ ಮರಗಳು ತೂಗುತ್ತವೆ. ಕೈಟ್ ಫ್ಲೈ ಆಫ್ ಇನ್ ದ ಸ್ಕೈ. ಗಾಳಿಪಟ ಮೇಲಕ್ಕೆ ಹಾರುತ್ತದೆ. ಏರ್ ಈಸ್ ಫುಲ್ ಬೈ ಸ್ಮೋಕ್ ರಿಲೀಸ್ಡ್ ಬೈ ಫ್ಯಾಕ್ಟರೀಸ್, ಆಟೋಮೊಬೈಲ್ಸ್, ಬರ್ನಿಂಗ್ ಆಫ್ ಸಬ್ಸ್ಟೆನ್ಸಸ್ ಅಂಡ್ ಕ್ರ್ಯಾಕರ್ಸ್. ಕೈಗಾರಿಕೆಗಳ ಹೊಗೆ,
ವಾಹನಗಳ ಹೊಗೆ, ವಸ್ತುಗಳನ್ನ ಮತ್ತು ಪಟಾಕಿಗಳನ್ನ ಸುಡುವುದರಿಂದ ವಾಯು ಮಾಲಿನ್ಯವಾಗುತ್ತದೆ. ಇಲ್ಲಿ ನೋಡ್ರಿ, ಫ್ಯಾಕ್ಟ್ರಿಗಳ ಹೊಗೆ, ವಾಹನಗಳ ಹೊಗೆ, ವಸ್ತುಗಳನ್ನು ಸುಡ್ತಾ ಇದ್ದಾರೆ, ಪ್ಲಾಸ್ಟಿಕ್ ಅನ್ನು ಸುಡ್ತಾ ಇದ್ದಾರೆ, ಟೈರ್ ಅನ್ನು ಸುಡ್ತಾ ಇದ್ದಾರೆ, ಪಟಾಕಿ ಸುಡ್ತಾ ಇದ್ದಾರೆ. ಮಿಕ್ಸಿಂಗ್ ಕೆಮಿಕಲ್ ಡಸ್ಟ್, ಮಿಕ್ಸಿಂಗ್ ಕೆಮಿಕಲ್ಸ್, ಡಸ್ಟ್, microorganisms which are harmful to man and other organisms into air is called air pollution. ವಾಯು ಮಾಲಿನ್ಯ ಅಂತ ಹೇಳ್ತಾರೆ ಇದಕ್ಕೆ. ಅಂದ್ರ ಗಾಳಿಗೆ, ವಾಯುವಿಗೆ ರಾಸಾಯನಿಕಗಳು, ಧೂಳು, ಸೂಕ್ಷ್ಮಾಣು ಜೀವಿಗಳು, ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರಕವಾಗುವಂತಹ ಜೀವಿಗಳನ್ನ ಸೇರಿಸುವುದಕ್ಕೆ ವಾಯು ಮಾಲಿನ್ಯ ಅಂತ ಹೇಳ್ತಾರೆ. ಏರ್ ಗೆಟ್ಸ್ ಪೊಲ್ಯೂಟೆಡ್ and chemical and microparticle of smoke from the industries and vehicle mix up with it. It causes serious health issue like heart diseases, cancer, breathing problems, etc. ಅಂದ್ರ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಕ್ಯಾನ್ಸರ್, ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುತ್ತವೆ ವಾಯು ಮಾಲಿನ್ಯದಿಂದ. ಇಟ್ ಹ್ಯಾಸ್ ಅ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಗ್ರೋತ್ ಆಫ್ ಪ್ಲಾಂಟ್ ಅಂಡ್ ದೇರ್ ಎಲ್ಡ್. ವಾಯು ಮಾಲಿನ್ಯವು ಋಣಾತ್ಮಕ ಪರಿಣಾಮವನ್ನ ಸಸ್ಯಗಳ ಬೆಳವಣಿಗೆಯ ಮೇಲೆ ಕೂಡ ಬೀರುತ್ತ. Some animal races may get extinct. ಒಂದಿಷ್ಟು ಪ್ರಾಣಿಗಳು ನಾಶ ಹೊಂದ್ಬಿಡ್ತವು, ಕಾಣದಾಗ್ತವು. ಎಕ್ಸ್ಟಿಂಕ್ಟ್ ಅಂದ್ರ ಮರೆ ಆಗ್ಬಿಡ್ತವು ಏರ್ ಪೊಲ್ಯೂಷನ್ ಇಂದ. ಅವು ಸೂಕ್ಷ್ಮ ಇರ್ತವು, ಪೊಲ್ಯೂಷನ್ ಆಫ್ ಏರ್ ಅನ್ನ ತಡ್ಕೊಳಕಾಗಲ್ಲ, ಸತ್ತು ಹೋಗ್ತವು. ಸಿನ್ಸ್ ಆಲ್ ಆರ್ಗಾನಿಸಮ್ ನೀಡ್ ಏರ್, ಇಟ್ ಈಸ್ ನೆಸೆಸರಿ ಟು ಪ್ರಿವೆಂಟ್ ಏರ್ ಪೊಲ್ಯೂಷನ್. ಸೊ ವಿ ಮಸ್ಟ್ ಟೇಕ್ measures to stop air pollution. ಆದ್ದರಿಂದ ನಾವು ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಸ್ವಲ್ಪ ಕ್ರಮಗಳನ್ನ ತೆಗೆದುಕೊಳ್ಳಬೇಕು. ಇಲ್ಲಿ ನೋಡ್ರಿ, ರೈಟ್ ಎನಿ 2 measures to prevent air pollution. ಯಾವುದಾದ್ರೂ ವಾಯು ಮಾಲಿನ್ಯವನ್ನು ತಡೆಗಟ್ಟಲು 2 ಕ್ರಮಗಳನ್ನ ಬರೆಯಿರಿ ಅಂತ ಹೇಳ್ಯಾರ. ಏನಂತಂದ್ರೆ ನಾನು ಕೊಟ್ಟಿರೋದು, ಪ್ಲಾಂಟ್ ಮೋರ್ ಟ್ರೀಸ್ ಅಂಡ್ ಪ್ರೊಟೆಕ್ಟ್ ಎಕ್ಸಿಸ್ಟಿಂಗ್ ಫಾರೆಸ್ಟ್. ಹೆಚ್ಚು ಗಿಡಗಳನ್ನ ಬೆಳೆಸಬೇಕು ಮತ್ತ ಇರುವಂತಹ ಅರಣ್ಯಗಳನ್ನ ಸಂರಕ್ಷಣೆ ಮಾಡಬೇಕು. ರೆಡ್ಯೂಸ್ ದ ಯೂಸ್ ಆಫ್ ವೆಹಿಕಲ್ಸ್ ಅಂಡ್ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಬೈಸಿಕಲ್ ಆರ್ ವಾಕ್ whenever ಪಾಸಿಬಲ್. ಎಲ್ಲಿ ಸಾಧ್ಯ ಐತಿ ಅಲ್ಲಿ ನಡ್ಕೊಂಡು ಹೋಗ್ಬೇಕು, ಇಲ್ಲ ಸಾಮೂಹಿಕ ಸಾರಿಗೆ ವ್ಯವಸ್ಥೆಯನ್ನ ಬಳಸಬೇಕು. Know this. Some of the measures to be followed to prevent air pollution are as follows. ಇಲ್ಲಿ ಅದ ನೋಡ್ರಿ, preventing the mixing up of chemical waste discharged by factories with air. ಕೈಗಾರಿಕೆಗಳು ಹೊರಸೂಸುವ ರಾಸಾಯನಿಕ ಅನುಪಯುಕ್ತ ತ್ಯಾಜ್ಯಗಳು ವಾಯುವನ್ನ ಸೇರದಂತೆ ತಡೆಯುವುದು. Installing tall chimneys in factories so that the smoke can be released at a higher altitude. ಇದು ಚೆನ್ನಾಗೈತೆ ನೋಡ್ರಿ. ಹೊಗೆಯನ್ನ ವಾತಾವರಣದಿಂದ ಎತ್ತರಕ್ಕೆ ಕೊಂಡೊಯ್ದು ಬಿಡುಗಡೆ ಮಾಡುವಂತೆ ಎತ್ತರವಾದ ಹೊಗೆ ಕೊಳವೆಗಳನ್ನ ಕಟ್ಟುವುದು. ಚೆನ್ನಾಗೈತೆ. ಯೂಸಿಂಗ್ ಗ್ಯಾಸಿಯಸ್ fuel instead of coal, diesel and petrol. ಕಲ್ಲಿದ್ದಲು, ಡೀಸೆಲ್, ಪೆಟ್ರೋಲ್ ಇಂಧನಕ್ಕೆ ಬದಲಾಗಿ ಅನಿಲ ಇಂಧನವನ್ನ ಬಳಸುವುದು, ಇಲ್ಲ ಎಲೆಕ್ಟ್ರಿಕ್ ಅನ್ನ ಬಳಸುವುದು. ಡಿಸೈನಿಂಗ್ ಎಮಿಷನ್ ಕಂಟ್ರೋಲ್ ಸಿಸ್ಟಮ್, ಹೊಗೆ ನಿಯಂತ್ರಣ ವ್ಯವಸ್ಥೆ ಇರುವಂತೆ ವಿನ್ಯಾಸಗೊಳಿಸುವುದು ಏರ್ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಲು ಒಂದು ಕ್ರಮ ಆಗೈತಿ. ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಸಾಮೂಹಿಕ ವಾಹನಗಳನ್ನ ಬಳಸುವುದು ಅಥವಾ ಸಾರ್ವಜನಿಕ ವಾಹನಗಳನ್ನ ಬಳಸುವುದು. ಯೂಸಿಂಗ್ alternative energy sources like solar energy, hydroelectric power and wind power. ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನ ಶಕ್ತಿಯನ್ನ ಉಪಯೋಗಿಸುವುದು.
ಅವಾಯ್ಡಿಂಗ್ ಬರ್ನಿಂಗ್ ಆಫ್ ಸಬ್ಸ್ಟೆನ್ಸಸ್ ನಿಯರ್ ಸಿವಿಲಿಯನ್ ಏರಿಯಾಸ್, ಜನವಸತಿ ಪ್ರದೇಶಗಳಲ್ಲಿ ವಸ್ತುಗಳನ್ನ ಸುಡದಿರುವುದು. ಇವು ವಾಯು ಮಾಲಿನ್ಯವನ್ನು ತಡೆಗಟ್ಟಲಿರುವ ಕ್ರಮಗಳಾಗಿವೆ. ಇಲ್ಲಿ ನೋಡ್ರಿ, ಇನ್ ದ ಫಾಲೋಯಿಂಗ್ ಏರ್ ಆಫ್ ಪಿಕ್ಚರ್ ಐಡೆಂಟಿಫೈ ದ ರೈಟ್ ಅಂಡ್ ರಾಂಗ್ ಒನ್ಸ್, ಕೀಪ್ ಏರ್ ಪೊಲ್ಯೂಷನ್ ಇನ್ ಮೈಂಡ್. ಯಾವುದು ಇದು ತಪ್ಪು? ಬೈಕ್ ಒಬ್ನ ಓಡಿಸ್ತಾ ಇದ್ದಾನೆ, ಅದು ತಪ್ಪು. ಮೊದ್ಲ ಆ ಇಲ್ಲಿಷ್ಟು ಹೊಗೆಯನ್ನ ಹಾಕ್ತಾ ಇದೆ, ಹೊರಸೂಸ್ತಾ ಇದೆ. ಇದು ಸರಿ, ಸೈಕಲ್ ಅನ್ನ ಯೂಸ್ ಮಾಡಿದ್ರೆ ಏರ್ ಪೊಲ್ಯೂಷನ್ ಆಗಲ್ಲ. ಇಲ್ಲಿ ನೋಡ್ರಿ, ಪಟಾಕಿಯನ್ನು ಸುಡ್ತಾ ಇದ್ದಾರೆ, ಕ್ರ್ಯಾಕರ್ಸ್ ಅನ್ನ ಸುಡ್ತಾ ಇದ್ದಾರೆ, ಇದು ತಪ್ಪು. ನೋಡ್ರಿ, ಇಲ್ಲಿ ಒಂದಿಷ್ಟು ಕಸವನ್ನ ತೆಗೆದುಕೊಂಡು ಬಂದು ಮುನ್ಸಿಪಾಲಿಟಿ ಅವ್ರು ಬಂದಾಗ ಹಾಕ್ತಾ ಇದ್ದಾರೆ, ಇದು ಸರಿ. ಸಾಮೂಹಿಕ ಅಂದ್ರೆ ಎಲೆಕ್ಟ್ರಿಕ್ ಟ್ರೈನ್ ಹೋಗ್ತಾ ಇದೆ, ಎಲ್ಲಿ ವಾಯು ಮಾಲಿನ್ಯ ಆಗ್ತಾ ಇಲ್ಲ. ನೋಡ್ರಿ, ಇದು ಸರಿ, ಇದನ್ನ ಬಳಸ್ಬೇಕು. ಇಲ್ಲಿ ನೋಡ್ರಿ, ತುಂಬಾ ಹೊಗೆ ಹೋಗ್ತಾ ಇದೆ, ಕಲ್ಲಿದ್ದಲನ್ನು ಬಳಸ್ತಾ ಇದ್ರಿಂದ ಇದು ತಪ್ಪು. ಇದಿಷ್ಟು ಈ ವಿಡಿಯೋದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಲೈನ್ ಅನ್ನ ಬರೀರಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 7 ವಾಟರ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ.